ಮೊಟ್ಟೆ ಖರೀದಿಸುವ ವೇಳೆ ನೀಡಿದ ಹಣದ ಚಿಲ್ಲರೆ ವಿಚಾರವಾಗಿ ನಡೆದ ಕ್ಷುಲ್ಲಕ ಜಗಳ ವಿಕೋಪಕ್ಕೆ ತಿರುಗಿ ಅನ್ಯ ಕೋಮಿನ ಯುವಕರ ಗುಂಪೊಂದು ನಡೆಸಿದ ಹಲ್ಲೆಗೆ ರಸ್ತೆ ಬದಿ ವ್ಯಾಪಾರಿಯೊಬ್ಬರು ಸಾವನ್ನಪ್ಪಿರುವ ದಾರುಣ ಘಟನೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಮೃತರನ್ನು 60 ವರ್ಷದ ಶಿವಾಜಿರಾವ್ ಬೈರೂಜಿ ಎಂದು ಗುರುತಿಸಲಾಗಿದೆ. ವಾಸಿಂ ಎಂಬ ಯುವಕ ಶಿವಾಜಿರಾವ್ ಅವರ ಅಂಗಡಿಗೆ ಮೊಟ್ಟೆ ಖರೀದಿಸಲು ಬಂದಿದ್ದನು. ಈ ವೇಳೆ ನಾನು 500 ರೂಪಾಯಿ ಕೊಟ್ಟಿದ್ದೇನೆ ಎಂದು ವಾಸಿಂ ವಾದಿಸಿದ್ದಾನೆ. ಆದರೆ ನೀನು ಕೊಟ್ಟಿದ್ದು ಕೇವಲ 100 ರೂಪಾಯಿ ಎಂದು ವ್ಯಾಪಾರಿ ಹೇಳಿದಾಗ ಮಾತಿನ ಚಕಮಕಿ ಶುರುವಾಗಿದೆ. ಜಗಳ ವಿಕೋಪಕ್ಕೆ ಹೋಗಿ ಶಿವಾಜಿರಾವ್ ಅವರ ಮಗ ಭರತ್ ಜೊತೆ ಆರೋಪಿಗಳು ಗಲಾಟೆ ಆರಂಭಿಸಿದ್ದಾರೆ. ಈ ವೇಳೆ ಮಗನನ್ನು ಬಿಡಿಸಲು ತಂದೆ ಶಿವಾಜಿರಾವ್ ಮಧ್ಯ ಪ್ರವೇಶಿಸಿದ್ದಾರೆ. ಈ ಸಂದರ್ಭದಲ್ಲಿ ವಾಸಿಂ ಮುಲ್ಲಾ, ಸರ್ಫರಾಜ್ ಮುಲ್ಲಾ, ಸಾದಿಕ್ ಮುಲ್ಲಾ ಹಾಗೂ ಶಿರಾಜ್ ಮುಲ್ಲಾ ಎಂಬುವವರು ಸೇರಿ ಶಿವಾಜಿರಾವ್ ಅವರ ಎದೆ ಹಾಗೂ ಮರ್ಮಾಂಗಕ್ಕೆ ಕಲ್ಲಿನಿಂದ ಮನಬಂದಂತೆ ಥಳಿಸಿದ್ದಾರೆ. ಏಟಿನ ತೀವ್ರತೆಗೆ ನರಳಾಡಿದ ಶಿವಾಜಿರಾವ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಮಗ ಭರತ್ ರಟ್ಟಿಹಳ್ಳಿ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಿದ್ದಾರೆ. Ni ada apa sudah? Ada apa? Kayu. Ya apa? Kayu. Ya apa? ನಾವ್ರಿ Ada चालू